ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲೋಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇಂದು ಮಾದರಿ ಪ್ರಶ್ನೆ ಪತ್ರಿಕೆ 4 ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಡಲ್ ಆನ್ಸರ್ ಅನ್ನ ಚರ್ಚೆ ಮಾಡಲು ಬಂದಿದ್ದೀನಿ. ಯಾರೆಲ್ಲ ನಮ್ಮ ಈ ಮಾದರಿ ಪ್ರಶ್ನೆ ಪತ್ರಿಕೆಯ 1ನೇ ಪಾರ್ಟ್ 2ನೇ ಪಾರ್ಟ್ ವಿಡಿಯೋ ನೋಡಿಲ್ಲ, ನೋಡಿ. ಈಗ ನಾವು ಮಾಡ್ತಾ ಇರುವುದು 3ನೇ ಪಾರ್ಟ್ ನ ವಿಡಿಯೋ ಅಂತ ಹೇಳ್ತಾ, ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು 4ನೇ ಮೇನಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡುವಂತಹ, ವಿವರಣೆಯನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನೋಡ್ರಿ, ಈ ಪ್ರತಿಯೊಂದು ಪ್ರಶ್ನೆಗೂ 3ರಿಂದ 6 ವಾಕ್ಯದಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳ್ತಾ ಇದೆ. ಈ 3ನೇ ಕ್ವಶನ್ 9 ಕ್ವಶನ್ ಇರ್ತವೆ, ಪ್ರತಿಯೊಂದಕ್ಕೂ 3 ಮಾರ್ಕ್ಸ್. ಟೋಟಲ್ ಈ ಮೇನಲ್ಲಿ ಬರುವಂತದ್ದು 27 ಮಾರ್ಕ್ಸ್. ಹಾಗಾದ್ರೆ 25ನೇ ಕ್ವಶನ್ ಏನ್ ಸರ್? 25ನೇ ಕ್ವಶನ್ ಡಚ್ಚರ ವಿರುದ್ಧ ಮಾರ್ತಾಂಡ ವರ್ಮನ ಹೋರಾಟವನ್ನ ವಿವರಿಸಿ ಅಂತ ಹೇಳ್ತಾರೆ. ಡಚ್ಚರ ವಿರುದ್ಧ ಮಾರ್ತಾಂಡ ವರ್ಮ ಹೇಗೆ ಹೋರಾಟ ಮಾಡಿದಂತ ಫಸ್ಟ್ ಚಾಪ್ಟರ್ ಅಲ್ಲಿ ಬರುವಂತಹ ಇದು ಬ್ಯೂಟಿಫುಲ್ ಕ್ವಶನ್. ಈ ಒಂದು ಚಾಪ್ಟರ್ ಅಲ್ಲಿ ನಿಮಗೆ ಯಾವುದೇ ಅನುಮಾನ ಇಲ್ಲದೆ 3 ಅಂಕದ ಒಂದು ಪ್ರಶ್ನೆ ರೇಸ್ ಆಗುತ್ತೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಒಂದು ಕ್ವಶನ್ ನೋಡ್ಕೊಳ್ರಿ, ತಿಳ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿ, ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಆನ್ಸರ್ ನೋಡೋಣ. ಇದಕ್ಕೆ 1758ರವರೆಗೆ ವೈನಾಡ್ ಸಂಸ್ಥಾನವನ್ನ ಆಳಿದನು. ಯಾರು? ಮಾರ್ತಾಂಡ ವರ್ಮ. ಸೊ ಡಚ್ಚರಿಂದ ತನ್ನ ಸಂಸ್ಥಾನವನ್ನ ರಕ್ಷಿಸಿದನು ಮಾರ್ತಾಂಡ ವರ್ಮ. ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಮಾರ್ತಾಂಡ ವರ್ಮ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ ಡಚ್ಚರನ್ನು ತಡೆಗಟ್ಟಿದನು ಮಾರ್ತಾಂಡ ವರ್ಮ. ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನ ಸೋಲಿಸಿದನು ಮಾರ್ತಾಂಡ ವರ್ಮ. ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ವ್ಯಾಪಾರ ಕೇಂದ್ರಗಳನ್ನ ವಶಪಡಿಸಿಕೊಂಡನು ಮಾರ್ತಾಂಡ ವರ್ಮ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದ್ದರು. ಓಕೆ, ಸೊ ಅವಾಗ ಅವರನ್ನ ಮಾರ್ತಾಂಡ ವರ್ಮ ಡಚ್ಚರನ್ನ ಹಿಮ್ಮೆಟ್ಟಿಸಿದನು. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನ ಒಪ್ಪಿಸಿ ಶರಣಾದರು. ಈ ಮೂಲಕ ಮಾರ್ತಾಂಡ ವರ್ಮ ಡಚ್ಚರ ವಿರುದ್ಧ ಹೋರಾಟವನ್ನ ಮಾಡಿದ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಅಂಶವನ್ನು ನೀವು ಕಲ್ತ್ರೆ 3 ಮಾರ್ಕ್ಸ್. ಬಹಳ ಇಂಪಾರ್ಟೆಂಟ್ ಕ್ವಶನ್, ಬಹಳ ವೆರಿ ಬ್ಯೂಟಿಫುಲ್ ಚಾಪ್ಟರ್ ಇದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೋಡಿ, ಭಾರತದಲ್ಲಿ ಬ್ರಿಟಿಷರ ಶಿಕ್ಷಣದಿಂದ ಉಂಟಾದ ಪರಿಣಾಮವನ್ನ ತಿಳಿಸಿ ಅಂತ ಹೇಳ್ತಾರೆ, ಎಫೆಕ್ಟ್. ಸೊ ಈ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ನಿಮ್ಮ ಕ್ವಶನ್ ರೇಸ್ ಆಗ್ತವೆ ಅಂದ್ರೆ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ಸೊ ಈ ಚಾಪ್ಟರ್ ನೀವು ಫೋಕಸ್ ಮಾಡ್ಬೇಕಾಗುತ್ತೆ. ಬ್ರಿಟಿಷರ ಆಡಳಿತದ ಪರಿಣಾಮ. ಸೊ ನೋಡ್ರಿ, ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ ಆಯಿತು ಈ ಒಂದು ಬ್ರಿಟಿಷ್ ಶಿಕ್ಷಣದ ಪರಿಣಾಮದಿಂದ. ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಆಯಿತು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಆಯಿತು. ವೃತ್ತಪತ್ರಿಕೆಗಳು ಹುಟ್ಟಲಾರಂಭಿಸಿದವು. ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು. ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ಉಂಟಾಯಿತು. ಸೊ ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಅರಿವು ಉಂಟಾಯಿತು ಅಂತ ಹೇಳ್ತಾನೆ. ಸೊ ಈ ಎಲ್ಲಾ ಅಂಶಗಳು ಬ್ರಿಟಿಷರ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು. ಅರ್ಥಾಯ್ತಾ? ಏನ್ ಹೇಳ್ರಿ? ಎಫೆಕ್ಟ್. ಇಷ್ಟು ಅಂಕ ಬರೆದ್ರೆ ನೀವು ಈಸಿಯಾಗಿ ಪಾಯಿಂಟ್ಸ್ ಅನ್ನ ಬರೆದ್ರೆ 3 ಅಂಕನ ಪಡಿಬಹುದು. ಇಷ್ಟು ಪಾಯಿಂಟ್ ಅನ್ನ ಬರೆದ್ರೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಕಲ್ಕೊಳ್ಳಿ, ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ, ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ 26 ಪ್ರವಾಹದಿಂದ ಉಂಟಾಗುವ ಪರಿಣಾಮ, ಎಫೆಕ್ಟ್. ಫ್ಲಡ್ ಅಂತ ಕರಿತಾರಲ್ರಿ, ಅದು. ಪ್ರವಾಹದಿಂದ ಏನು ಉಂಟಾಗುತ್ತೆ? ಬಹಳ ಈಸಿ ಕ್ವಶನ್ ಇದು. ನ್ಯಾಚುರಲ್, ಪ್ರಾಕೃತಿಕ ವಿಕೋಪಗಳು ಅನ್ನುವ ಚಾಪ್ಟರ್ ಬರುತ್ತೆ. ಈ ಒಂದು ಪಾಠದಲ್ಲಿ 3 ಕ್ವಶನ್ ಬಹಳ ಮಾಡೆಲ್ ಪೇಪರ್ ಅಲ್ಲಿ ಸಹಿತ ರೇಸ್ ಆಗಿದೆ. ಮೊನ್ನೆ PPT 1 ಸಹಿತ ರೇಸ್ ಆಗಿದೆ ಅಂತ ಹೇಳ್ತಾ, ಸೊ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ನಿಮ್ಗೆ. ಸೊ ಹಾಗಾಗಿ ಇದನ್ನು ಸಹಿತ ಬರುವಂತಹ ಪ್ರಶ್ನೆಗಳ ಬಗ್ಗೆ, ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ಉತ್ತರಗಳನ್ನ ಗಮನಿಸಿ ಅಂತ ಹೇಳ್ತಾ, ಸೊ ಇದು ಪರಿಣಾಮ ಜನರ ಆಸ್ತಿ ಪಾಸ್ತಿ ಹಾನಿ ಮಾಡುತ್ತದೆ, ಬೆಳೆ ಮತ್ತು ಭೂಮಿಯನ್ನು ಹಾನಿ ಮಾಡುತ್ತದೆ, ದೂರ ಸಂಪರ್ಕ, ವಿದ್ಯುತ್ ಪೂರೈಕೆ, ಸಾರಿಗೆ ಸೌಲಭ್ಯ ಅಸ್ತವ್ಯಸ್ತ ಆಗುತ್ತೆ, ಮಣ್ಣಿನ ಮೇಲ್ಭಾಗವು ಕೊಚ್ಚಿ ಹೋಗುತ್ತದೆ ಅಂತ ಹೇಳ್ತಾನೆ, ಗಿಡ ಮರಗಳು ಹಾನಿಯಾಗ್ತವೆ ಅಂತ ಹೇಳ್ತಾನೆ, ಮತ್ತೆ ರೋಗಗಳು ಉಲ್ಬಣವಾಗ್ತವೆ. ಇಷ್ಟೆಲ್ಲವೂ ಸಹಿತ ಈ ಪ್ರವಾಹದಿಂದ ಉಂಟಾಗುವಂತ ಪರಿಣಾಮಗಳು. ಆಲ್ಮೋಸ್ಟ್ ಆಲ್ ಪರಿಣಾಮಗಳು
ಸೇಮ್ ಪಾಯಿಂಟ್ಗಳಿರ್ತವೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆಯನ್ನ ತಿಳಿಸಿ ಅಂತ ಹೇಳಿದ ಇಂಪಾರ್ಟೆಂಟ್ ಆಫ್ ರೋಡ್ ಟ್ರಾನ್ಸ್ಫರ್. ಓಕೆ, ಏನಂದ್ರೆ ರಸ್ತೆಗಳ ಪ್ರಾಮುಖ್ಯತೆ ಸಾರಿಗೆ ಸಂಪರ್ಕ ಪಾಠದಲ್ಲಿ ಬರುವಂತ ಕ್ವಶನ್. ಇಲ್ಲಿ ಸಹಿತ 3 ಮಾರ್ಕ್ಸ್ ಕ್ವಶನ್ ರೇಸ್ ಆಗಿದೆ. ಸೊ ಭಾರತ ಹಳ್ಳಿಗಳ ದೇಶ. ಹಳ್ಳಿ ಮತ್ತು ಕೃಷಿ ಅಭಿವೃದ್ಧಿ ಅವಶ್ಯಕ. ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳ ಪೂರೈಸಲು ಸಹಾಯಕ ಆಗುತ್ತೆ. ರೈಲು ಸಾರಿಗೆಗೆ ಪೂರಕವಾದಂತಹ ವ್ಯವಸ್ಥೆ ಇದೆ ರಸ್ತೆ ಸಾರಿಗೆ. ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಸಾಗಿಸಲು ಸಹಾಯಕ ಆಗುತ್ತೆ. ಸರಕು ಸಾಗಾಣಿಕೆ ಸಹಾಯಕ ಆಗುತ್ತೆ. ಬಹಳ ಈಸಿ ಆಗಿದೆ ಪಾಯಿಂಟ್. ಈ ಪಾಯಿಂಟ್ ಅನ್ನ ಬರೋದು ನೀವು ಕಲಿತು 3 ಅಂಕನ ಪಡ್ಕೊಳ್ಳಿ. ಇಷ್ಟು ಪಾಯಿಂಟ್ ಬರೆದ ನಿಮಗೆ 3 ಮಾರ್ಕ್ಸ್. ನೆಕ್ಸ್ಟ್ 27 ಅಂಚೆ ಕಚೇರಿಗಳು ಹಲವಾರು ಹಣಕಾಸು ಸೇವೆಗಳನ್ನ ಒದಗಿಸುತ್ತವೆ, ವಿವರಿಸಿ. ಅಂದ್ರೆ ಫಂಕ್ಷನ್ ಆಫ್ ಪೋಸ್ಟ್ ಆಫೀಸ್, ಅದ್ರ ಏನ್ ಕೆಲಸ ಮಾಡುತ್ತೆ ಆ ಕೆಲಸ ಮಾಡಿದ್ರೆ ಬರೆದ್ರೆ ಸಾಕು. ಯಾವುದು? ಅಂಚೆ ಕಚೇರಿಗಳು. ಪೋಸ್ಟ್ ಆಫೀಸ್ ಅಂತ ಇದಾವಲ್ಲ ಅಲ್ಲಿ ಅವು. ಏನ್ ಕೆಲಸ ನಡೆಯುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ? ಸೊ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನ ಪೋಸ್ಟ್ ಆಫೀಸ್ ನೀಡುತ್ತೆ. ಸೊ ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಲು ಅಂಚೆ ಕಚೇರಿ ಸಹಾಯಕವಾಗಿದೆ. ಕಿಸಾನ್ ವಿಕಾಸ್ ಪತ್ರಗಳನ್ನ ನೀಡುತ್ತದೆ. ಅಂಚೆ ವಿಮೆ ಯೋಜನೆ ಅವೈಲೇಬಲ್ ಆಗಿದೆ. ನಿವೃತ್ತಿ ವೇತನವನ್ನ ಕೊಡುವಂತಹ ಸಹಾಯ ಮಾಡುತ್ತೆ. ಅದು ಹಣವನ್ನ ವರ್ಗಾಯಿಸಬಹುದು, ವಿವಿಧ ಬಿಲ್ಗಳನ್ನು ಪಾವತಿಸಬಹುದು ಮತ್ತು ATM ವ್ಯವಸ್ಥೆ ಇದೆ. ಸೊ ಇದು ಪೋಸ್ಟ್ ಆಫೀಸ್ ಅಲ್ಲಿ ಇರುವಂತಹ ಸೇವೆಗಳು, ಸರ್ವಿಸ್ಗಳು. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಬ್ಯಾಂಕ್ ಟ್ರಾನ್ಸಾಕ್ಷನ್ ಪಾಠದಲ್ಲಿ ಬರುವಂತದ್ದು. ಇಟ್ ಮೀನ್ಸ್ ಬ್ಯಾಂಕ್ಗಳ ವ್ಯವಹಾರ. 3 ಅಂಕ ಈ ಒಂದು ಪಾಠದಲ್ಲಿ ಬರುವಂತ ಕ್ವಶನ್ಗಳು ರೇಸ್ ಆಗಿದ್ದಾವೆ. ನೋಡ್ಕೊಳ್ಳಿ, ಫೋಕಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಥವಾ ಅಲ್ಲಿ ಬರುವಂತಹ ಪ್ರಶ್ನೆ, ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಉದ್ಯಮಿಗಳಿಗೆ ಹಲವಾರು ಹಣಕಾಸು ಸಂಸ್ಥೆಗಳಿವೆ ಅಥವಾ ಸಾಲ ನೀಡುತ್ತವೆ, ಅವುಗಳನ್ನು ವಿವರಿಸಿ. ಅಂದ್ರೆ ನೇರವಾಗಿ ಪ್ರಶ್ನೆ ಹೇಳೋದು ಹಣಕಾಸು ಸಂಸ್ಥೆಗಳ ಹೆಸರನ್ನ ಬರೆಯಿರಿ ಅಂತ ಅರ್ಥ, ಮತ್ತೇನಿಲ್ಲ. ಸೊ ಹಣಕಾಸು ಸಂಸ್ಥೆಗಳು ಯಾವ ಇದಾವೆ ಅಂತ ಉದ್ಯಮಶೀಲತೆ ಪಾಠದಲ್ಲಿ ಬರುವಂತ ಪ್ರಶ್ನೆ ಇದು. ಈ ಪಾಠದಲ್ಲೂ ಸಹಿತ 3 ಅಂಕದ ಪ್ರಶ್ನೆಗಳು ರೇಸ್ ಆಗ್ತವೆ. ಈ ಪಾಠದಲ್ಲಿ ನೀವು 3 ಅಂಕದ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ನಾಳೆ ಎಕ್ಸಾಮಿಗೆ 3 ಅಂಕದ ಪ್ರಶ್ನೆಗಳನ್ನು ಬರೆದ್ರೆ ನಿಮಗೆ ಈಸಿಯಾಗಿ 3 ಅಂಕ ಸಿಗ್ತವೆ ಈ ಪಾಠದಲ್ಲಿ. ಸೊ ಅವು ಯಾವ್ಯಾವ ಸರ್ ಹಣಕಾಸು ಸಂಸ್ಥೆಗಳು ಅಂತ ನೋಡ್ಕೊಂತ ಹೋದಾದ್ರೆ ಭಾರತ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಇದೆ, ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಇದೆ, ಆಮದು ಮತ್ತು ರಫ್ತು ಬ್ಯಾಂಕ್ ಇದೆ. ಸೊ ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಇದೆ, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಇದೆ, ವಾಣಿಜ್ಯ ಮತ್ತು ಇತರೆ ಬ್ಯಾಂಕುಗಳು ಇದಾವೆ, ರಾಜ್ಯ ಹಣಕಾಸು ನಿಗಮಗಳಿದಾವೆ, ಭಾರತೀಯ ಜೀವ ವಿಮಾ ನಿಗಮ ಇದೆ, LIC ಅಂತ ಕರೀತಾರೆ. ಸೊ ಇವೆಲ್ಲವೂ ಸಹಿತ ಹಣಕಾಸು ಸಂಸ್ಥೆಗಳು. ನೆಕ್ಸ್ಟ್ ಕ್ವಶನ್ ಏನು? 28 ಕ್ವಶನ್ ಏನ್ ಹೇಳುತ್ತೆ? ಸಾರ್ವಜನಿಕ ಹಣಕಾಸು ವೈಯಕ್ತಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಅಂದ್ರೆ ವ್ಯತ್ಯಾಸ ಬರೀಬೇಕು. ನೋಡಿ, ನೀವು ಯಾವುದೇ ರೀತಿಯ ವ್ಯತ್ಯಾಸವನ್ನ ಬರೀಬೇಕಪ್ಪ ಅಂದ್ರೆ ಈ ರೀತಿಯಾಗಿ ನೀವು ಒಂದು ಕಡೆ ವೈಯಕ್ತಿಕ ಹಣಕಾಸು ಅಂತ ಬರ್ಕೊಬೇಕು, ಇನ್ನೊಂದು ಕಡೆ ಸಾರ್ವಜನಿಕ ಹಣಕಾಸು ಅಂತ ಬರ್ಕೊಬೇಕು. ಅರ್ಥ ಆಯ್ತಾ? ಸಾರ್ವಜನಿಕ ಹಣಕಾಸು. ಸೊ ನೋಡ್ರಿ, ಇಲ್ಲಿ ವೈಯಕ್ತಿಕ ಹಣಕಾಸು ವ್ಯಕ್ತಿ ಅಥವಾ ಕುಟುಂಬಕ್ಕೆ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ್ದೆ ವೈಯಕ್ತಿಕ ಹಣಕಾಸು. ಈ ಪಾಯಿಂಟ್ ಬರ್ದ್ರಿ ಅಂದ್ರೆ ನೀವು ಈ ಬಾಕ್ಸ್ ಒಳಗೆ ಅದರ ಎದುರುಗಡೆ ಮತ್ತು ಅದರ ವ್ಯತ್ಯಾಸವನ್ನ ತಿಳಿಸಬೇಕಾಗುತ್ತೆ ಅಥವಾ ಬರಿಬೇಕಾಗುತ್ತೆ. ಏನಂತ? ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ್ದೆ ಸಾರ್ವಜನಿಕ ಹಣಕಾಸು. ಅರ್ಥ ಆಯ್ತಾ? ವ್ಯತ್ಯಾಸ ಬರೆಯೋದು. ಸೊ ಇದೇ ರೀತಿಯಾಗಿ ಬರೀ. ಕೆಲವೊಂದು ವ್ಯವಸ್ಥೆಯಲ್ಲಿ ನಮ್ಮ ಹುಡುಗರು ಹೇಗ್ ಬರೀತಾರಪ್ಪ ಅಂದ್ರೆ ಮೇಲ್ಗಡೆ ವೈಯಕ್ತಿಕ ಹಣಕಾಸು ಅಂತ ಬರ್ಕಂತಾರೆ, ಕೆಳಗಡೆಗೆ ಸಾರ್ವಜನಿಕ ಹಣಕಾಸು ಅಂತ ಬರ್ಕಂತಾರೆ, ಇಲ್ಲೊಂದು ಪಾಯಿಂಟ್ ಬರೀತಾರೆ ಮತ್ತೆ ಇಲ್ಲೊಂದು ಪಾಯಿಂಟ್ ಬರೀತಾರೆ. ಸೊ ಇವೆಲ್ಲ ಬೇಡ. ಅರ್ಥ ಆಯ್ತಾ? ಇದೇ ರೀತಿಯಾದ ವ್ಯವಸ್ಥೆಯಿಂದ ಬರೀರಿ. ಬರೀಲಿಲ್ಲ ಅಂದ್ರೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ, ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಆನ್ಸರ್ ನೋಡೋಣ. ಸೊ ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗುತ್ತದೆ ಇಲ್ಲಿ ಕುಟುಂಬದಲ್ಲಿ. ಬಟ್ ಸಾರ್ವಜನಿಕ ಹಣಕಾಸು ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಜೋಡಿಸುತ್ತದೆ. ಇಲ್ಲಿ ಫಸ್ಟ್ ಆದಾಯ ಆಮೇಲೆ ವೆಚ್ಚ. ಫಸ್ಟ್ ಇಲ್ಲಿ ಸಾರ್ವಜನಿಕರಲ್ಲಿ ಫಸ್ಟ್ ವೆಚ್ಚ ಆಮೇಲೆ ಆದಾಯ. ಸೊ ನೋಡಿ, ಇದೇ ವ್ಯತ್ಯಾಸ. ಹಣಕಾಸಿನ ವ್ಯವಹಾರಗಳನ್ನ ಗೌಪ್ಯವಾಗಿಡಲತ್ತೆ ಅಂದ್ರೆ ಸೀಕ್ರೆಟ್ ಆಗಿಡುತ್ತದೆ ಎಲ್ಲಿ? ವೈಯಕ್ತಿಕ ಹಣಕಾಸು. ಬಟ್ ನಮ್ಮ ಸಾರ್ವಜನಿಕ ಹಣಕಾಸಿನಲ್ಲಿ ಇದನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗುತ್ತದೆ. ಸೊ ನೆಕ್ಸ್ಟ್, ವ್ಯಕ್ತಿ ಅಥವಾ ಕುಟುಂಬ ಉಳಿತಾಯ ಮಾಡಿದ್ರೆ ಅದು ಅವರ ಪ್ರಗತಿ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ಸೊ ಆದ್ರೆ ಸರ್ಕಾರ ಉಳಿತಾಯ ಮಾಡಿದ್ರೆ ದೇಶ ಪ್ರಗತಿಯನ್ನ ಕುಂಠಿತಗೊಳಿಸುತ್ತದೆ. ಅರ್ಥಾತ್ ಇದು ಈ ಒಂದು ಸಾರ್ವಜನಿಕ ಹಣಕಾಸು, ವೈಯಕ್ತಿಕ ಹಣಕಾಸು ಮತ್ತೆ ಸಾರ್ವಜನಿಕ ಹಣಕಾಸಿಗೆ ಇರುವಂತಹ
ವಿಭಿನ್ನ ವ್ಯತ್ಯಾಸ. ಇದು ಬಹಳ ಬ್ಯೂಟಿಫುಲ್ ಆದಂತಹ ಪ್ರಶ್ನೆ. ಈ ಪಾಠದಲ್ಲಿ ನಿಮಗೆ 3 ಅಂಕಗಳು ಬಂದಿದ್ದೇವೆ. ನಾವು ಬ್ಲೂ ಪ್ರಿಂಟ್ ಅನ್ನ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಯಾರೆಲ್ಲ ಆ ಬ್ಲೂ ಪ್ರಿಂಟ್ ಅನ್ನ ನೋಡ್ಕೊಂಡ್ರೆ ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಿದೀವಿ ಅಂತ ಹೇಳಿದೀವಿ. ನೆಕ್ಸ್ಟ್ ಅಥವಾ ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನ ಎತ್ತಿ ಹಿಡಿಯುತ್ತದೆ ಹೇಗೆ? ಸೊ ಅದರ ಒಂದು ಅಧಿಕಾರದ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆ. ಓಕೆ, ಗ್ರಾಮೀಣ ಅಭಿವೃದ್ಧಿ ಚಾಪ್ಟರ್ ಅಲ್ಲಿ ಬರುವಂತಹ ಪ್ರಶ್ನೆ ಇದು. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಯಾವ್ದು ಹೇಳ್ರಿ? ಗ್ರಾಮೀಣ ಅಭಿವೃದ್ಧಿ ಅನ್ನೋ ಚಾಪ್ಟರ್ ಅಲ್ಲಿ ನಿಮಗೆ 3 ಅಂಕದ ಪ್ರಶ್ನೆ, ಎವರ್ ಗ್ರೀನ್, 1 ಪಿಕ್ಸ್. ಯಾವುದೇ ನಿಮ್ಗೆ ಅನ್ಡೌಟಬಲ್ ಬೇಡ, ಅಂದ್ರೆ ಅನುಮಾನ ಬೇಡ. ನೋಡ್ರಿ, ಪ್ರಶ್ನೆ ಪಾಯಿಂಟು ಏನಿದೆ ಆನ್ಸರ್ ಅಂದ್ರೆ, ಹಳ್ಳಿಯ ಆಡಳಿತ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು, ಇದೇ ಆಡಳಿತ ವಿಕೇಂದ್ರೀಕರಣ. ಇದನ್ನೇ ಅಧಿಕಾರದ ವಿಕೇಂದ್ರೀಕರಣ ಎನ್ನುವರು. ಓಕೆ, ಸ್ವಾವಲಂಬಿ, ಸ್ವಯಂಪೂರ್ಣ ಹಾಗೂ ಸಮೃದ್ಧ ಗ್ರಾಮಗಳನ್ನ ಅಭಿವೃದ್ಧಿಪಡಿಸುವುದು ಇದರ ಮತ್ತೊಂದು ಕೆಲಸ. ಸೊ ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೆದಿದ್ದಾರೆ. ಇದು ಎಲ್ಲಾ ರೀತಿಯ ಶೋಷಣೆಗಳನ್ನ ತಡೆಯುತ್ತದೆ, ಸ್ಟಾಪ್ ಮಾಡುತ್ತದೆ. ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ರಕ್ಷಿಸುತ್ತದೆ. ಸಹಾನುಭೂತಿ, ಸಹಕಾರದಂತಹ ಮೌಲ್ಯಗಳನ್ನ ವೃದ್ಧಿಸುತ್ತದೆ. ಸೊ ಹಾಗಾಗಿ ಅಧಿಕಾರ ವಿಕೇಂದ್ರೀಕರಣ ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಕಲ್ಪನೆ ಸೊ ಈ ರೀತಿಯಾಗಿದೆ ಅಂತ ಹೇಳ್ಬೋದು. ಸೊ ಇದು ಗ್ರಾಮೀಣ ಅಭಿವೃದ್ಧಿ ಚಾಪ್ಟರ್ ಅಲ್ಲಿ ಬರುವಂತದ್ದು. 3 ಮಾರ್ಕ್ಸ್ ಕ್ವಶನ್ ಈ ಚಾಪ್ಟರ್ ಅಲ್ಲಿ ಬರುವಂತದ್ದು ಇರುತ್ತದೆ. 29 ಏನು 29 ಅಲಿಗರ್ ಚಳುವಳಿಯ ಉದ್ದೇಶಗಳನ್ನ ತಿಳಿಸಿ. ಅಲಿಗರ್ ಚಳುವಳಿ ಅಂದ್ರೆ ಗೊತ್ತು ನಿಮಗೆ, ಸರ್ ಸೈಯದ್ ಅಹಮದ್ ಖಾನ್ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂತ ಪಾಠ ಇದೆಯಲ್ಲ, ಆ ಪಾಠದಲ್ಲಿ ಬರುವಂತಹ ಕ್ವಶನ್ ಈ ಒಂದು ಪ್ರಶ್ನೆಯಲ್ಲಿ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸಿನ ಒಂದು ಕ್ವಶನ್ ಬಂದಿದೆ, 4 ಮಾರ್ಕ್ಸಿನ ಒಂದು ಕ್ವಶನ್ ಬಂದಿದೆ. ಮಾಡೆಲ್ ಪೇಪರ್ ಅಲ್ಲಿ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂದ್ರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಅನ್ನೋ ಚಾಪ್ಟರ್. ಸೊ ಸರ್ ಸೈಯದ್ ಅಹಮದ್ ಖಾನ್ ಅವರ ಒಂದು ರಿಫಾರ್ಮ್ಸ್ ಅನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಅಲಿಗರ್ ಅಂತ ಅಷ್ಟೇ ಕೇಳ್ಬಿಟ್ಟ. ಯಾಕಂದ್ರೆ ಅಲಿಗರ್ ಸಂಬಂಧಪಟ್ಟದ್ದು ಯಾರಿಗೆ ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರಿಗೆ. ಓಕೆ, ಸೊ ಏನಿದೆ, ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನ ನೀಡುವುದು, ಮುಸಲ್ಮಾನರು ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ವಿಚಾರಗಳನ್ನ ಬದಲಿಸಿಕೊಳ್ಳುವುದು, ಪೂರ್ವ ಪಶ್ಚಿಮಗಳ ವಿಚಾರ ಸಂಗಮಕ್ಕೆ ಬೆಂಬಲಿಸುವುದು, ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣವನ್ನು ನೀಡುವುದು, ಸ್ತ್ರೀಯರ ಶಿಕ್ಷಣವನ್ನು ಬೆಂಬಲಿಸುವುದು, ಬಹುಪತಿತ್ವ ಹಾಗೂ ವಿವಾಹ ವಿರೋಧಿ ಚಳುವಳಿಯನ್ನ ಖಂಡಿಸುವುದು. ಇದು ಸರ್ ಸೈಯದ್ ಅಹಮದ್ ಖಾನ್ ಅವರ ರಿಫಾರ್ಮ್ ಸುಧಾರಣಾ ಮೂವ್ಮೆಂಟ್ ನಲ್ಲಿ ಬರುವಂತಹ ಪಾಯಿಂಟ್ಸ್ ಗಳು. ಈ ಪಾಯಿಂಟ್ಸ್ ಅನ್ನ ನೋಡಿ ಕಲ್ಕೊಳ್ಳಿ. ಈ ಚಾಪ್ಟರ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನೀವು ಈಸಿಯಾಗಿ ಮಾಡೆಲ್ ಪೇಪರ್ ಪ್ರಕಾರ 7 ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು ಸರಿಯಾಗಿ ಓದ್ಕೊಂಡ್ರೆ. ನೆಕ್ಸ್ಟ್ 30ನೇ ಕ್ವಶನ್ ಏನು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲವಾರು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿ ಅಂತ ಕೇಳಿದರೆ ಇಟ್ ಮೀನ್ಸ್ ಫೇಲ್ ಆಯಿತು. ಆ ಫೇಲ್ ಆಗಿದ್ದನ್ನ ಬರೀಬೇಕಾಗುತ್ತೆ ಇಲ್ಲಿ. ಸೊ ಈ ಒಂದು ದಂಗೆ ಇಡೀ ಭಾರತವನ್ನ ವ್ಯಾಪಿಸಿದ ಹೋರಾಟವಾಗಿರ್ಲಿಲ್ಲ. ಸೊ ಕೆಲವು ರಾಜರು ಮತ್ತು ಜಮೀನ್ದಾರಸ್ಥರು ಹಿತಾಸಕ್ತಿಯಾಗಿ ಈ ಒಂದು ರಿವೋಲ್ಟ್ ನಡೆದಿತ್ತು ಅಂತ ಹೇಳ್ತಾನೆ. ಸೊ ಇದೊಂದು ಯೋಜಿತ ಹೋರಾಟವಾಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಇತ್ತು, ಸೂಕ್ತವಾದ ಮಾರ್ಗದರ್ಶನ ಇರಲಿಲ್ಲ, ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ, ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು, ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದರು. ಇವೆಲ್ಲ ಅಂಶಗಳು ಸಹಿತ ಭಾರತದ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಕಾರಣವಾದ ಅಂಶಗಳು ಅಂತ ಹೇಳಿದ್ದಾನೆ. ಸೊ ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ 1857 ಈ ಚಾಪ್ಟರ್ ಅಲ್ಲಿ ಬರುವಂತಹ ಪ್ರಶ್ನೆ. ಸೊ ಈ ಚಾಪ್ಟರ್ ಅಲ್ಲಿ ಎವರ್ ಗ್ರೀನ್ 3 ಮಾರ್ಕ್ಸ್ ಫಿಕ್ಸ್ ರೀ.
ಅನ್ಡೌಟಬಲ್, ನಿಮಗೆ ಅನುಮಾನನ ಬೇಡ. ಮಾಡಲ್ ಪೇಪರ್ ಪ್ರಕಾರ 3 ಮಾರ್ಕ್ಸ್ನ ಪಡ್ಕೊಬೋದು ಬಹಳ ಈಸಿಯಾಗಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಈ ಚಾಪ್ಟರ್ಲಿ 3 ಮಾರ್ಕ್ಸಿಗೆ ಯಾವ ಕ್ವಶನ್ ರೇಸ್ ಆಗ್ಬೋದು ಅನ್ನೋದನ್ನ ನೀವು ಸ್ವಲ್ಪ ಟಿಕ್ ಹಾಕೊಂಡು ಏನ್ ಮಾಡ್ಬೇಕು, ಕಲ್ಕೊಬೇಕು ಆ ಪ್ರಶ್ನೆಗೆ ಉತ್ತರಗಳನ್ನ ಅಂತ ಹೇಳ್ತಾ. ಸೊ ನೋಡ್ರಿ 31, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನ ವಿವರಿಸಿ ಅಂತ ಹೇಳ್ತಾನೆ. ಸೊ ಅದು ವಸಾಹತು ಶಾಹಿತ್ವಕ್ಕೆ ವಿರೋಧ ಇದೆ, ಸಾಮ್ರಾಜ್ಯ ಶಾಹಿತ್ವಕ್ಕೆ ವಿರೋಧ ಇದೆ, ವರ್ಣಭೇದ ನೀತಿಯ ವಿರೋಧವಿದೆ, ಅಲಪ್ತ ನೀತಿಯನ್ನ ಅನುಸರಿಸಿತ್ತು, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ನೀಡುತ್ತೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ ನೀಡುತ್ತೆ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಯಾವಾಗಲೂ ಸಹಿತ ಪೂರಕವಾದ ಬೆಂಬಲವನ್ನ ಭಾರತೀಯ ವಿದೇಶಾಂಗ ನೀತಿಯಲ್ಲಿ ನೋಡ್ಕೊಬಹುದು ಅಂತ ಹೇಳ್ತಾ. ಸೊ ಈ ಒಂದು ಅಂಶಗಳನ್ನ ಬರೆದ್ರೆ ನೀವು 3 ಮಾರ್ಕ್ಸ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತಾ. ನೆಕ್ಸ್ಟ್ 32ನೇದು 32 ನಿರುದ್ಯೋಗಕ್ಕೆ ಕಾರಣವಾದ ಅಥವಾ ಕಾರಣಗಳನ್ನ ನಿರೂಪಿಸಿ ಅಂತ. ಅತಿಯಾದ ಜನಸಂಖ್ಯೆಯಿಂದ ನಿರುದ್ಯೋಗ ಉಂಟಾಗುತ್ತೆ, ಯಾಂತ್ರೀಕರಣವಾಗಿದ್ದೇವೆ, ಅತಿಯಾದ ಶ್ರಮ ವಿಭಜನೆ ಆಗಿದೆ, ಸಾಮಾಜಿಕ ಅಸಮಾನತೆ ಇದೆ, ಬಂಡವಾಳದ ಕೊರತೆ ಇದೆ, ಅನಕ್ಷರತೆ ಇದೆ. ಎಲ್ಲ ಅಂಶಗಳು ನಿರುದ್ಯೋಗಕ್ಕೆ ಕಾರಣವಾದಂತಹ ಅಂಶಗಳಾಗಿದ್ದಾವೆ. ಬಹಳ ಈಸಿ ಆದಂತ ಪ್ರಶ್ನೆ. ಸೊ ನೆಕ್ಸ್ಟ್ 33 33 ನಿತ್ಯಹರಿದ್ವರ್ಣದ ಕಾಡುಗಳು ಮತ್ತು ಮಾನ್ಸೂನ್ ಕಾಡುಗಳ ನಡುವಿನ ವ್ಯತ್ಯಾಸ. ಸೇಮ್ ಯಾವ ರೀತಿಯಾಗಿ ಬರೆದಿದ್ರಲ್ಲ ಅದೇ ರೀತಿಯಾಗಿ ನೀವು ಈ ಒಂದು ವ್ಯತ್ಯಾಸಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶಗಳು ಹರಡಿಕೊಂಡಿದೆ ಅಂತ ಹೇಳ್ತಾರೆ ನಿತ್ಯಹರಿದ್ವರ್ಣ ಕಾಡುಗಳು. ಸೊ 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಈ ಒಂದು ಮಾನ್ಸೂನ್ ಅರಣ್ಯಗಳು ಹರಡಿಕೊಂಡಿವೆ ಅಂತ ಹೇಳ್ತಾನೆ. ಪಶ್ಚಿಮ ಘಟ್ಟಗಳು ಅಸ್ಸಾಮು, ಮೇಘಾಲಯ, ತ್ರಿಪುರ, ಮಣಿಪುರ, ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳಲ್ಲಿ ಈ ಒಂದು ನಿತ್ಯಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ ಅಂತ ಹೇಳ್ತಾನೆ. ಸೊ ಇವು ನಿರ್ದಿಷ್ಟ ಒಣ ಹವೆಯ ಋತುವಿನಲ್ಲಿ, ಸೊ ಇದು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿಕೊಂಡಿದೆ ಅಂತ ಹೇಳ್ತಾನೆ. ವರ್ಷವಿಡೀ ಹಸಿರಾಗಿರ್ತವೆ ಅಂತ ಹೇಳ್ತಾನೆ. ಇವು ಒಣ ಹವೆಯಲ್ಲಿ ಮಾತ್ರ ಋತುವಿನಲ್ಲಿ ಎದೆ ಉದುರಿಸ್ತವೆ ಅಂತ ಹೇಳ್ತಾನೆ. ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿ ಅಂತ ಹೇಳ್ತಾನೆ. ಸೊ ಇವು ಒಟ್ಟು ಅರಣ್ಯ ಪ್ರದೇಶ 65.50 ಭಾಗದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾನೆ. ಅದಾಯ್ತಾ, 65.50% ಅರಣ್ಯ ಪ್ರದೇಶ ಈ ಭಾಗದಲ್ಲಿ ಹರಡಿಕೊಂಡಿದೆ ಹೇಳ್ತಾನೆ. ಇದು ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಮಾನ್ಸೂನ್ ಕಾಡುಗಳ ನಡುವಿನ ವ್ಯತ್ಯಾಸ ಅಂತ ಹೇಳ್ಬೋದು. ಸೊ ನೋಡ್ರಿ, ಇಲ್ಲಿಗೆ ನಾವು ಈ ಒಂದು ಮೇನಲ್ಲಿ ಬರುವಂತಹ 3ನೇ ಮೇನಲ್ಲಿ ಬರುವಂತಹ 4ನೇ ಮೇನಲ್ಲಿ ಬರುವಂತಹ 3 ಅಂಕದ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ವಿವರಣೆ ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದೀವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ 4ನೇ ಮೇನ್ ಆದ್ಮೇಲೆ 5ನೇ ಮೇನ್ ಬರುತ್ತೆ. 5ನೇ ಮೇನಿನ 4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡುವಂತಹ ಪ್ರಯತ್ನ ಮಾಡೋಣ. ಮುಂದಿನ ತರಗತಿಯಲ್ಲಿ ಸಿಗೋಣ.